ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯ ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸು ಎಂಬುದಾಗಿ. ಹೌದು ದೇವರ ಮಕ್ಕಳ, ಈ ದಿನ ದೇವರು ನಮಗೆ ಒಂದು ಶ್ರೇಷ್ಠವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಪ್ರೀತಿಯುಳ್ಳ ಯೌವನಸ್ಥೆಯರೇ, ದೇವರು ಒಂದು ಮಾತನ್ನ ಹೀಗೆ ಹೇಳ್ತಾ ಇದ್ದಾರೆ, ಯೌವನದಲ್ಲಿ ನೀನು ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸಬೇಕೆಂಬುದಾಗಿ. ಹೌದು, ಯಾಕೆ ಅಂದರೆ ಆ ಕಷ್ಟದ ದಿನಗಳೆಂಬುದಾಗಿ ನೋಡುವಾಗ ಈ ಯೌವನ ಪ್ರಾಯವು ನಿಮ್ಮನ್ನ ಅಗಲಿದ ನಂತರವಾಗಿ ಆ ಒಂದು ಮುಪ್ಪಿನ ಪ್ರಾಯಕ್ಕೆ ನಾವು ಹೋಗುವಾಗ ಅನೇಕ ಸಮಸ್ಯೆಗಳಿಂದಲೂ ಶರೀರದ ಅನೇಕ ಬಲಹೀನತೆಗಳ ನಿಮಿತ್ತವಾಗಿ ನಾವು ದೇವರನ್ನ ಸರಿಯಾದ ರೀತಿಯಲ್ಲಿ ಸ್ತುತಿಸಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಮೊಣಕಾಲೂರಿ ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಆಗುವುದಿಲ್ಲ. ಅನೇಕ ಕಡೆ ಓಡಾಡಿ ಸುವಾರ್ತೆಯನ್ನು ಸಾರಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತನ ಪ್ರೀತಿಯನ್ನು ಅನೇಕ ಜನರಿಗೆ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದರ ನಿಮಿತ್ತವಾಗಿ ಆ ಕಷ್ಟದ ದಿನಗಳು ನಿಮ್ಮ ಜೀವನದಲ್ಲಿ ಬರುವ ಮೊದಲೇ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀನಿರುವಂಥ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ದೇವರ ವಾಕ್ಯದಲ್ಲಿ ತಿಮೋತಿಗೆ ಹೀಗೆ ಹೇಳ್ತಾ ಇದ್ದಾನೆ. ಯೌವನಸ್ಥನೇ, ಇದನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳಲ್ಲಿ ನೀನು ಮಾದರಿ ಆಗಿರಬೇಕೆಂಬುದಾಗಿ. ಹೌದು ದೇವರ ಮಕ್ಕಳೇ, ಆ ಮುಪ್ಪಿನ ಪ್ರಾಯದಲ್ಲಿ ಅಲ್ಲ ನೀನು ಮಾದರಿಯಾಗಿ ಜೀವಿತವನ್ನು ಜೀವಿಸುವುದು ಬದಲಾಗಿ ಇಲ್ಲಿ ದೇವರ ವಾಕ್ಯ ಹೇಳೋ ಪ್ರಕಾರವಾಗಿ ನಾವಿರುವಂಥ ಈ ಯೌವನ ಪ್ರಾಯದಲ್ಲಿ, ನಾವಿರುವಂಥ ಈ ಯೌವನದ ದಿನಗಳಲ್ಲಿ ನೀನು ಅನೇಕ ಜನರಿಗೆ ಮಾದರಿ ಆಗಬೇಕಾಗಿದೆ. ಹೌದು ದೇವರು ಯೌವನಸ್ಥೆಯರೇ, ಈ ದಿನದಲ್ಲಿ ನಾವು ಕ್ರಿಸ್ತನ ಬಗ್ಗೆ ಅನೇಕ ಜನರಿಗೆ ಹೇಳುವಂತರಾಗಿರಬೇಕು. ನಾವು ಕ್ರಿಸ್ತನಲ್ಲಿ ನಾವು ಮಾದರಿಯುಳ್ಳವಾದ ಜೀವಿತವನ್ನು ಯೌವನಸ್ಥರಾದ ನಾವುಗಳು ಜೀವಿಸುವಾಗ ದೇವರು ನಿಮ್ಮನ್ನ ಎಲ್ಲ ಕಷ್ಟಗಳಿಂದ ಬಿಡಿಸಿ ಆತನು ನಡೆಸುವಂಥ ದೇವರಾಗಿದ್ದಾರೆ. ಹೌದು, ಆ ದಿನ ಬರುವ ಮುಂಚಿತವಾಗಿ ನನ್ನ ನಿರ್ಮಿಸಿದಂಥ ದೇವರನ್ನ ಈ ಯೌವನ ಪ್ರಾಯದಲ್ಲಿ ನಾವು ಶ್ರೇಷ್ಠವಾದ ರೀತಿಯಲ್ಲಿ, ಯೋಗ್ಯವಾದ ರೀತಿಯಲ್ಲಿ ನೀವು ಸ್ತುತಿಸೋಣ. ನೀವು ದೇವರನ್ನ ಮಹಿಮೆಪಡಿಸೋಣ. ಈ ಯೌವನ ಪ್ರಾಯದಲ್ಲಿ ಕರ್ತನನ್ನ ಸ್ಮರಿಸುವಂತರಗುಣ ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.